ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನು ಚೈತ್ರ. ಇದು ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಹಾಗೆ ಒಂದು ಜ್ಯೂಸ್ ರೆಸಿಪಿ ಕೂಡ ಮಾಡಿದ್ದೀನಿ. ಏನಂದರೆ ಮಾವಿನ ಹಣ್ಣಿಗೆ ಮಾವಿನಕಾಯಿಗೆ ಹಣ್ಣಾಗಲಿ ಅಂತ, ಬೇಗ ಹಣ್ಣಾಗಲಿ ಅಂತ ಕೆಮಿಕಲ್ ಇಂಜೆಕ್ಟ್ ಮಾಡಿಬಿಟ್ಟು ಹಣ್ಣಾಗೋ ರೀತಿ ಮಾಡಿ ಮಾರ್ಕೆಟಲ್ಲಿ ಮಾರ್ತಾ ಇದ್ದಾರಂತೆ. ಅದನ್ನು ನಾವು ಹೇಗೆ ಕಂಡುಹಿಡಿಯೋದು ಅಂದರೆ, ಅವ್ರು ಹೇಗೆ ಮಾಡಿರ್ತಾರೆ ಅಂದರೆ, ಬಲ್ತಿರ್ತಕ್ಕಂಥ ಮಾವಿನಕಾಯಿಗೆ ಆ ರೀತಿ ಏನು ಮಾಡೋ ಅವಶ್ಯಕತೆ ಇಲ್ಲ, ಅದು ತಾನಾಗೆ ಹಣ್ಣಾಗುತ್ತೆ. ಆದರೆ ಬಲಿಲಿಲ್ದಿರೋ ಅಂಥ ಮಾವಿನಕಾಯಿನ ಕೊಯ್ಕೊಂಡಿರ್ತಾರಲ್ಲ ರೈತರ ಹತ್ರ, ಅವರು ಮರ ಅಂದರೆ ಒಂದು ಮರನೇ ಕೊಯ್ಕೊಂಡು ಹೋಗೋ ಥರ ಈ ಥರ ಅವರು ಮಾತಾಡಿಕೊಂಡು ದುಡ್ಡಿಗೆ ಮರನೇ ಕೊಯ್ಕೊಂಡು ಹೋಗ್ತಾರೆ. ಮರದಲ್ಲಿರೋ ಹಣ್ಣುಗಳು ಅಷ್ಟನ್ನು ಕೊಯ್ಕೊಂಡು ಹೋಗ್ತಾರೆ. ಅದು ಬಲ್ತಿರಲಿ ಕೊಯ್ಕೊಂಡು ಹೋಗ್ತಾರೆ. ಬಲ್ತಿಲ್ಲ ಅಂತಂದರೆ ಆ ಮಾವಿನಕಾಯಿಗೆ ಇಂಜೆಕ್ಟ್ ಮಾಡಿಬಿಟ್ಟು ಅದನ್ನು ಹಣ್ಣಾಗೋ ಥರ ಮಾಡಿ ಮಾರ್ಕೆಟಲ್ಲಿ ಮಾರ್ತಾ ಇದ್ದಾರಂತೆ. ತುಂಬ ಹುಷಾರಾಗಿ ನೋಡಿಕೊಂಡು ನೀವು ಮಾರ್ಕೆಟಲ್ಲಿ ತೊಗೊಂಡು ಮಾವಿನ ಹಣ್ಣನ್ನು ಸೇವಿಸಬೇಕು. ನೋಡಿ, ಮಾವಿನ ಹಣ್ಣನ್ನು ನೀವು ತಂದ ತಕ್ಷಣ ಮಾರ್ಕೆಟಿಂದ ಒಂದು ನೀರೊಳಗಡೆ ತುಂಬ ನೀರು ಇಟ್ಕೊಳ್ಳಿ ಒಂದು ಪಾತ್ರೆಯಲ್ಲಿ, ಅದರೊಳಗಡೆ ಹಾಕಿ ಆ ಮಾವಿನಕಾಯಿ ತೇಲ್ತಾ ಇದೆ ಅಂದರೆ ಅದು ಇಂಜೆಕ್ಟ್ ಮಾಡಿ ಹಣ್ಣು ಮಾಡಿರ್ತಕ್ಕಂಥ ಮಾವಿನ ಹಣ್ಣಾಗಿರುತ್ತೆ. ಯಾಕಂದರೆ ಅದು ಬಲ್ತಿರೋದಿಲ್ಲ. ಮಾವಿನಕಾಯಿ ತೇಲ್ತಾ ಇಲ್ಲ, ಮುಳುಗಿದೆ ಅಂದರೆ ಅದು ನ್ಯಾಚುರಲ್ಲಾಗಿ ಹಣ್ಣಾಗಿದೆ ಅಂತ ಅರ್ಥ. ನಾನು ಇದನ್ನು ಎಲ್ಲೋ ಮೊನ್ನೆ ನೋಡಿದೆ, ಯಾವುದೋ ನ್ಯೂಸಲ್ಲಿ. ನನಗೂ ಹಾಗೆ ಅನ್ನಿಸ್ತು. ಇದು ನಾವು ಬೆಳೆದಿರ್ತಕ್ಕಂಥ, ನಾವು ಮನೆಯಲ್ಲಿ ನಮ್ಮ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಮಾವಿನ ಹಣ್ಣು. ಇದು ಎಷ್ಟೇ ನಾವು ಯಾವ ಮಾವಿನ ಹಣ್ಣು ಹಾಕಿದ್ರೂ ಕೂಡ ನೀರೊಳಗಡೆ ಇದು ತೇಲೋದಿಲ್ಲ, ಫುಲ್ ಮುಳುಗೋಗ್ಬಿಡುತ್ತೆ. ತುಂಬ ಟೇಸ್ಟಿಯಾಗಿತ್ತು ಈ ಮಾವಿನ ಹಣ್ಣು, ತುಂಬ ಚೆನ್ನಾಗಿದೆ. ನಮ್ಮ ತೋಟದಲ್ಲಿ 2 ಇದೆ, ನಮ್ಮ ಅಮ್ಮವ್ರ ತೋಟದಲ್ಲೂ 2 ಮಾವಿನ ಗಿಡಗಳಿದೆ. ನೀವೇ ಮನೆ ಹತ್ರ ಹಾಕ್ಕೊಂಡು ಈ ರೀತಿ ಮಾವಿನ ಗಿಡ ಬೆಳೆಸ್ಕೊಂಡು ನೀವೇ ತಿನ್ನೋದು ಒಳ್ಳೆಯದು ಅಂತ. ಯಾಕಂದರೆ ಈಗ ಹೊರಗಡೆ ಏನೇ ತಿನ್ನೋಕೆ ಹೋದ್ರೂ ಭಯ ಆಗ್ತಿದೆ, ಯಾವುದ್ರಲ್ಲಿ ಏನು ಮಿಕ್ಸ್ ಮಾಡಿರ್ತಾರಪ್ಪ ಅಂತ ಅನ್ನಿಸ್ತಿದೆ. ತುಂಬ ಹುಷಾರಾಗಿ ನೋಡಿಕೊಂಡು ನೀವು ತೊಗೊಂಡು ತಿನ್ನಿ ಅಂತ ಹೇಳ್ತಿದ್ದೀನಿ. ಇದು ನಾನು ಮಾವಿನ ಹಣ್ಣಿಂದು ಒಂದು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಮಾವಿನ ಹಣ್ಣಿನ ತಿರುಳನ್ನೆಲ್ಲ ತೆಗೆದು ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಅಥವಾ ಇಲ್ಲ ಅಂದರೆ ಸಕ್ಕರೆ ತಿಂದಿಲ್ದಿರೋದಾಗಿದ್ದರೆ ಕಲ್ಲು ಸಕ್ಕರೆ ಹಾಕ್ಕೊಳ್ಳಿ. ಇದಕ್ಕೆ ನಾನು ಒಂದು 4-5 ಬಾದಾಮಿನ ನೆನೆಸಿಟ್ಟಿದ್ದೆ, ಬಾದಾಮಿ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಗೋಡಂಬಿನೂ ಕೂಡ ನೆನೆಸಿಟ್ಟಿದ್ದೆ, ಆ ಗೋಡಂಬಿನೂ ಕೂಡ ಹಾಕ್ತಾಯಿದ್ದೀನಿ. ಬಾದಾಮಿ ಗೋಡಂಬಿ ಹಾಕಿ ಇದಕ್ಕೆ ನಾನು ಸ್ವಲ್ಪ ಹಾಲು, ಅಂದರೆ ಈ ಹಾಲನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದು ಅರ್ಧ ಗಂಟೆ. 1 ಲೋಟ ಹಾಲನ್ನು ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನು ಕೋಕೋ ಪೌಡರ್ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಕೋಕೋ ಪೌಡರ್ ಇಲ್ಲ ಅಂದರೆ ಬೇಡ, ಕೋಕೋ ಪೌಡರ್ ಹಾಕ್ದಂಗಿದ್ರು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಹಾಲಿನ ಕೆನೆನ 1-2 ಸ್ಪೂನಷ್ಟು ಹಾಲಿನ ಕೆನೆನ ಹಾಕ್ತಾಯಿದ್ದೀನಿ. ಹಾಲನ್ನು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ತೆಗೆದಿಟ್ಟು ಆಮೇಲೆ ಅದು ಸ್ವಲ್ಪ ಐಸ್ ಆದಂಗೆ ಆದಮೇಲೆ ಹಾಕ್ಕೊಂಡು ನೀವು ಜ್ಯೂಸ್ ಮಾಡಿಕೊಂಡು ಕುಡೀರಿ. ಈ ಬಿಸಿಲಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿದ್ರೆ. ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆಯೇ ಹಾಲನ್ನು ಹಾಕೋದಕ್ಕಿಂತ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡಿಕೊಂಡು ಕುಡೀರಿ. ಮೇಲ್ಗಡೆ ಸ್ವಲ್ಪ ಚಾಪ್ ಮಾಡಿರ್ತಕ್ಕಂಥ ಪಿಸ್ತಾ ಮತ್ತು ಬಾದಾಮಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮಗೆ ಮಾವಿನ ಹಣ್ಣು ತಿನ್ನಲೇಬೇಕು ಅಂತ ಅನಿಸಿದ್ರೆ ನೀವು ಒಂದಿನ ಹಳ್ಳಿ ಕಡೆ ಬನ್ನಿ. ಹಳ್ಳಿ ಕಡೆ ಬಂದು ಯಾವುದಾದ್ರೂ ಮಾವಿನ ಹಣ್ಣು ಇರ್ತಕ್ಕಂಥ ಹಳ್ಳಿ ಕಡೆ ಹೋಗ್ಬಿಟ್ಟು ನೋಡಿ, ಆ ರೈತರಿಂದನೇ ಕೊಂಡ್ಕೊಂಡು ಬಂದು ತಿನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಹುಲ್ಲೊಳಗಡೆ, ಹಸುವಿಗೆ ಹಾಕೋ ಹುಲ್ಲಿರುತ್ತಲ್ಲ, ಆ ಹುಲ್ಲೊಳಗಡೆ ಇಟ್ಬಿಟ್ಟು ನೀವು ಹಣ್ಣು ಮಾಡಿಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್.